ಜ್ಯೇಷ್ಠರಾಗಿ ನಾವಿದ್ದೇವೆ, ಕನಿಷ್ಠರಾದ ದೇವತೆಗಳು ಮೇಲಿನ ಲೋಕವನ್ನಾಳುತ್ತಾ ಇದ್ದಾರೆ. ವರಬಲವನ್ನು ಪಡೆದಿದ್ದೇನೆ, ಕಾಲ ವಿಳಂಬ ಮಾಡುವುದಲ್ಲ, ಸ್ವರ್ಗಲೋಕಕ್ಕೆ ದಾಳಿ ಇಡಬೇಕಾಗಿದೆ. ಏನು ಅಭಿಪ್ರಾಯ? ಅನುಮಾನ ಎಷ್ಟೋ ಕಾಲದಿಂದ ನಮ್ಮ ಮನದಲ್ಲಿಯೂ ಇದ್ದಂತಹ ಆಸೆ ಆ ಕನಿಷ್ಠ ದೇವತೆಗಳನ್ನು ಪಡೆದೋಡಿಸಿ ನಮಗೆ ಸೇರಬೇಕಾದ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಎಂದು ನಮ್ಮ ನಾಯಕನಾದ ನೀವು ಅಪ್ಪಣೆ ಇಡುವುದಕ್ಕಾಗಿ ಕಾದುಕೊಂಡು ಕುಳಿತವರು. ನೀವೇ ಮುಂದಾದ ಮೇಲೆ ಹಿಂದಡಿಡುವ ಮಾತಿಲ್ಲ. ತಡ ಮಾಡುವುದು ಬೇಡ ಒಡೆಯ, ನಡೆಯೋಣ. ಏನು ಯಾರೋ
ಆ ದೇವಲೋಕದ ಒಡೆಯ. ಹೌದೌದು. ಆ ಮಹಾರಾಜರ ಆ ಬಾರಿ ಗಾಡಿ ಬಿಡಿ ಆಯ್ತಲ್ಲ. ಅದೆಂತದ ಹಾಗೆ ಹೇಳಿದ್ರೆ? ಅಂದ್ರೆ ಅಲ್ಲಿ ಉದ್ದ ಆಯ್ತು ಅಂತ ಒಬ್ಬರು, ಆ ಗಿಡ್ಡ ಆಯ್ತು ಅಂತ ಮತ್ತೊಬ್ರು. ಆ ಯಾವುದು ನಮ್ಮ ಕೆಲಸ ಉದ್ದಾಯ್ತು ಅಂತಲ? ಅಲ್ಲಲ್ಲ, ಆ ಅಲ್ಲಿ ಯುದ್ಧಕ್ಕೆ ಬರುವಾಗ ಚಟ್ಟಿ ಚಲ್ಲನವನ್ನು ತೊಟ್ಟು ಯುದ್ಧಕ್ಕೆ ಬರ್ತಾರೆ. ಯುದ್ಧ ಯುದ್ಧ ಯುದ್ಧ. ಹೌದು ಹೌದು. ಅವಾಗ ಕೆಲವರು ಚಟ್ಟಿ ಚಿಕ್ಕದಾಯ್ತು, ಚಟ್ಟಿ ದೊಡ್ಡದಾಯ್ತು ಅಂತ ಹೇಳುದು. ಹಾಗೆ. ಹೌದು. ಹಾಗೆ ಅಂತೇಳಿ ಸಮಸ್ಯೆ ಆಯ್ತು. ನರದಲ್ಲಿ ಬರ್ತಾ ಇದ್ದೆ ಏನು ಅಂತ ಹೇಳುದು ಮಹಾರಾಜರೇ? ಏನು ವಿಶೇಷ? ಎಲ್ಲಿಂದಲೋ ಬಂತು ನಕ್ಸಲ್ ಸೇನೆ. ಎಂತದು ನಕ್ಸಲ್ ಸೇನೆ? ಅದೆಂತದ ಹಾಗೆ ಹೇಳಿದ್ರೆ? ಮತ್ತೆ ಎಲ್ಲಿಂದಲೋ ಬಂತು. ಎಲ್ಲಿಂದಲೋ ಬಂದದ್ದು? 4,000 ಭಾರಿ ಸೇನೆ. ಅವರಿಗೆ ಅರ್ಥ ಆಯ್ತು. 4,000 ಭಾರಿ ಸೇನೆ. ಹೌದು, ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳಿ ಲೋಕದಲ್ಲಿ ಅಪವಾದ ಬರ್ಲಿಕ್ಕಿಲ್ಲ. ತಪ್ಪಿದ್ರೆ ಅವರಿದ್ದಾರಲ್ಲ ಸರಿ ಮಾಡ್ಲಿಕ್ಕೆ. ಗುರು ಬೃಹಸ್ಪತಿ ಅವರಿದ್ದಾರಲ್ಲ, ತಪ್ಪಿ ಹೋದನ್ನು ಸರಿ ಮಾಡ್ಲಿಕ್ಕೆ. ದೇವಲೋಕದಲ್ಲಿ ವ್ಯವಸ್ಥೆ ಉಂಟು. ಹೌದೌದು. ಆ ರೀತಿಯಲ್ಲಿ ನೋಡ್ತಾ ಇದ್ರೆ ಸೇನೆ ಬರುತ್ತಾ ನಮ್ಮ ಸೇನೆಯನ್ನು, ನಮ್ಮ ಊರನ್ನು ಮುತ್ತಿದೆ ಮಹಾರಾಜರೇ. ದೇವಲೋಕಕ್ಕೆ ಸೇನೆ ಮುತ್ತಿತೆ. ಹೌದೌದು. ವಿಚಾರಿಸಬೇಕಾದವ ನೀನು. ಹೌದೌದು. ಎಲ್ಲಿಯ ಸೇನೆ, ಯಾರ ಸೇನೆ, ಹಾ. ಯಾಕೆ ಬಂತು, ಹೇಗೆ ಬಂತು, ಯಾರೊಟ್ಟಿಗೆ ಬಂತು? ಅವರ ಪಟ್ಟಣವಲ್ಲವೇ? ಪಟ್ಟಣ ಪಟ್ಟಣದವರಂತೆ. ಸೋನಿತಾ ಪಟ್ಟಣದವರಂತೆ. ಎಲ್ಲಿಯವರು? ಸೋನಿತಾ ಪಟ್ಟಣದವರಂತೆ. ಪಟ್ಟಣದವರು ಯಾಕೆ ಬಂದ್ರಂತೆ? ಅವರು ಪಟ್ಟ ಬೇಕಂತೆ ಅವರಿಗೆ, ಸ್ವರ್ಗಲೋಕದ ಪಟ್ಟ ಬೇಕಂತೆ ಅವರಿಗೆ. ನಮ್ಮ ಪಟ್ಟ? ಹೌದೌದು. ಹೇಳುವುದಕ್ಕೆ ಬಂದದ್ದು. ಈ ಸಲ ಹೊಸತ್ತು ಹೆಸರಿನ ಒಂದದ್ದು. ಹೊಸ ಹೆಸರು? ಹೌದೌದು. ಹಳಬ ಅಲ್ಲ, ಅಲ್ಲ ಹೊಸಬ ಅಲ್ಲ, ಹೊಸಪ್ಪನೇ. ಜನವೂ ಹೊಸಬ, ಹೆಸರು ಹೆಸರು ಹೊಸತ್ತೆ. ಆಗಲಿ. ಯಾರಲ್ಲಿ ಮಾತಾಡ? ಚಾರಿಕಾಸುರಪ್ಪ. ಅವನ ಹೆಸರು. ಹೌದೌದೌದು. ಅಲ್ಲಿಯ ಭಾವ ಇಲ್ಲಿ ಬಂದದ್ದು. ಹೌದೌದು. ಆಗಲಿ. ಅವ ಬಂದಂತೆ. ಸ್ವರ್ಗವನ್ನು ಬಿಟ್ಟು ಕೊಡ್ತೀರಾ ಇಲ್ವಾ ಅಂತ ಹೇಳಿ ನೀನು ಸುಮ್ಮನಿದ್ಯಾಗ ಅಂತ ಹೇಳಿ ಅಲ್ಲಿ ಒಟ್ಟು ಗಲಾಟೆ ಮಾಡ್ತಾ ಇದ್ರು. ನಾನು ಹೇಳಿದೆ, ಇಲ್ಲಿ ಒಂದು ನಿಮ್ಮ ಹೆಸರನ್ನು ನೋಂದಣಿ ಮಾಡಿ. ಎಂತದಕ್ಕೆ? ಇದಕ್ಕಿಂತ ಮೊದಲು ಬಂದವರು ಎಷ್ಟು ಮಂದಿ ಇಲ್ವಾ? ಹಾಗೆ. ಹೌದೌದು. ಗಲಾಟೆ ಮಾಡುವವರ ಹೆಸರು. ನೋಂದಾವಣೆ ಆಗದವರನ್ನು ಒಳಗೆ ಕರ್ಕೊಳ್ಳುವಾಗಿಲ್ಲ. ನೋಂದಾವಣೆ ಆದರೆ ಒಳಗೆ ಒಳಗೆ. ಆಮೇಲೆ ನಿಮ್ಮ 5 ಬೆರಳಿನ ಅಚ್ಚನ್ನು ತಗೊಳ್ಳಿ ಅಂತ ಹೇಳಿದೆ. ಹೌದೌದು. ಅದೆಂತದಕ್ಕ? ಅದು ಬೇಕು. ಮತ್ತೊಬ್ಬ ಬಂದಿದ್ದು ನನ್ನ ನೋಂದಾವಣೆ ಹೇಳಿದ್ರೆ ಗುರುತಿಗೆ ಬೇಕು. ಗುರುತು ಬೇಕು. ಹಾಗೆ ಇಂತೆಲ್ಲ ಆಧಾರ ಹಿಡ್ಕೊಂಡು ಬಂದು ಮತ್ತೆ ಜಾತಿ ಯಾವುದು ಅಂತ ಹೇಳಿದೆ ನಾನು ಅವರಲ್ಲಿ. ಹೌದೌದು. ಏನಂದ್ರು? ಜಾತಿ ಸರಿಯಾಗಿ ಗಣನೆ ಆಗ್ಲಿಲ್ಲ, ಅದು ಆಗುತ್ತಾ ಉಂಟು. ಬೇರೆ ಬೇರೆ ಅವರಿದ್ದಾರೆ, ಬೇರೆ ಬೇರೆ ಇರ್ತಾರು ಅಂತ ಹೇಳಿ ನಾವು ಅಂತ ವಂಶದವರು ಇಂಥ ವಂಶದವರು ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು. ಜಾತಿ ಗಣನೆ ಆಗುತ್ತಾ ಉಂಟು. ಅದು ಯಾರು ಅಂತ ನಿರ್ಧಾರ ಆಗದೆ ಒಂದು ಸ್ವರ್ಗಕ್ಕೆ ಬಂದಿದ್ದಾರೆ, ದಾಳಿ ಕೊಡ್ತಾ ಇದ್ದಾರೆ. ಬೇರೆ ಬೇರೆ ಜಾತಿಯ ಬಂದವನನ್ನು ಹೀಗೆ ಬಿಡುವುದಕ್ಕುಂಟೆ. ಸ್ವರ್ಗದ ಆಸೆಯಿಂದ ಬಂದವನನ್ನು ನರಕ ಕಟ್ಟಬೇಕು. ನಿಮ್ಮ ನಿಮ್ಮ ಆಯುಧಗಳನ್ನು ಧರಿಸಿಕೊಳ್ಳಿ, ವಾಹನವನ್ನು ಏರಿಕೊಳ್ಳಿ, ವಜ್ರಾಯುಧವನ್ನು ಕೈಯಲ್ಲಿ ಹಿಡಿದು ಐರಾವತವನ್ನು ಏರಿಕೊಂಡು
ಸಿಕ್ಕರೆ ಲೇಸು, ಇಲ್ಲವಾದ್ರೆ ಶಿರ ಹೋದಿತು. ಪಡೆಯುವುದಕ್ಕಾಗಿ ಬಂದೆಯ? ಬಂದ ಹಾಗೆ ಹಿಂದೆ ಹೋದರೆ ಸರಿ, ಇಲ್ಲದಿದ್ದರೆ ಶಿರ ಕಡಿದೆ. ಒಳ್ಳೆಯ ಮಾತುಗಳನ್ನೇ ಹೇಳುತ್ತಾ ಇದ್ದೇನೆ. ಕ್ಷೇಮದಲ್ಲಿ ಬಾಳಿ ಬದುಕುವಂತ ಆಸೆ ನಿನಗಿದ್ದಲ್ಲಿ ದೇವೇಂದ್ರನ ಪಾದಕೊಪ್ಪಿ ಶರಣ ಆಗು. ಇಲ್ಲವಾದರೆ ನೀನು ಋಣ ಮುಂಡೆಗಳನ್ನು ಬೇರ್ಪಡಿಸಿ ಒಳ್ಳೆಯ ಮಾತಿನಲ್ಲಿ ನಮ್ಮ ಆಸ್ತಿಯ ಮೇಲೆ ನೀವಿರಿಸಿರುವಂತಹ ಈ ದಬ್ಬಾಳಿಕೆಯನ್ನು ಹಿಂತೆಗೆದು ಹಿನ್ನಡೆದರೆ ಇಲ್ಲವಾದರೆ ನಿನ್ನ ಬಗ್ಗು ಬಡಿದು ಚಿರವ ಕಡಿದು ಎದೆಯುದರಗಳ ಬಗೆದು ನರಗಳ ಹೊರ ತೆಗೆದು ಯಮಪುರಿಯ ಹೆಬ್ಬಾಗಿಲಿಗೆ ತೋರಣವ ಬಿಗಿದು ಚರ್ಮವ ಸುಳಿದು ಕಾಲನ ಕಾಲಿಗೆ ಚಪ್ಪಲಿಯಾಗೆಸೆದು ರುಂಡ ಮುಂಡವ ಕಡೆದು ಆ ನಮ್ಮ ಶಂಭುವಿಗೆ ರಕ್ತದ ನೀನು
ದಾರಿಕಾಸುರನ ಮುಂದೆ ಗಜವನ್ನೇರಿ ಬಂದೆ ಏನೋ. ನಿನ್ನ ಸಂಪ್ರದಾಯದಂತೆ ನಿಮ್ಮವರೆಲ್ಲ ನಮ್ಮವರಿಂದ ಸೋತು ಓಡಿ ಹೋಗುತ್ತಾ ಇದ್ದಾರೆ. ಕಂಡು ಕಣ್ತುಂಬಿಸಿಕೋ. ನಿನ್ನದು ಸರದಿ ಮುಂದೆ ಬರಲಿಕ್ಕಿದೆ. ಹೇಗೆ ಸೋತು ಓಡುವೆಯೋ. ಬಂದಂತಹ ಶಿವನರನ್ನು ಬಡಿದಿದ್ದೇನೆ. ಈಗ ಬೀಗು ಬೇಡುವ ಬೀಗಿದವರನ್ನು ಭಾಗಿಸುವುದಕ್ಕೆ ಬಲ್ಲವನ ಅದ್ದುರದಿಂದಲೇ ಪುರಂದರ 3 ಲೋಕದಲ್ಲಿ ವಿಖ್ಯಾತಿಯನ್ನು ಪಡೆದವ. ಸಾರಿ ಹೇಳುತ್ತೇನೆ, ಹುಚ್ಚಾಟ ಬಿಟ್ಟು ಹಿಂದೆ ಸಾರ್ತೀಯಾ? ಸಾರ್ತೀಯೋ? ಸ್ವರ್ಗವನ್ನು ಬಿಟ್ಟು ಓಡಿ ಹೋಗಿದ್ದಾರೆ. ಇನ್ನು ವಿಶ್ರಾಂತಿಯನ್ನು ಪಡೆಯಬೇಕಾಗಿದೆ. ಇಲ್ಲಿನ ಅಧಿಕಾರವನ್ನು ನಿಮಗೆ ಕೊಟ್ಟು ವಿಶ್ರಾಂತಿಗೆ ತೆರಳುತ್ತೇನೆ. ಚರಿಸಿದನು ವೈಕುಂಠದೆಡೆಗೆ. ಅಯ್ಯೋ, ಕಿರೀಟ ಹೊತ್ತಂತಹ ತಲೆಗೆ ಕಿರುಕುಳವೆಂದು ತಪ್ಪಿದ್ದಿಲ್ಲವಂತೆ. ಅಡಿಗಡಿಗೆ ದುರುಳ ರಕ್ಕಸರ ದಾಳಿ. ಈ ಹೊತ್ತಿನಲ್ಲಿ ಬಂದಂತಹ ದಾರಿಕಾಸುರನಿಂದಾಗಿ ಸ್ವರ್ಗ ಲೋಕವನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ನಮಗಾಗಿ ಹೋಗಿದೆ. ದುಷ್ಟನ ಅಟ್ಟಹಾಸವನ್ನು ತಡೆಯಲಾಗದೆ ಕಾಡು ಬೇಡುಗಳನ್ನು ಅಲೆಯುತ್ತಾ ಓಡೋಡಿಕೊಂಡು ಇಲ್ಲಿಯವರೆಗೆ ಬಂದೆ. ಮುಂದೆಲ್ಲಿಗೆ ಹೋಗಲಿ? ಹೌದಲ್ಲ, ಯೋಚಿಸಿದರೆ ನಮಗಿರುವುದು ಒಂದೇ ಒಂದು ಶ್ರೀಮನ್ನಾರಾಯಣ ಇರುವಂತಹ ವೈಕುಂಠ. ಅಲ್ಲಿಗೆ ತೆರಳಿ ನಮ್ಮ ಕಷ್ಟಗಳನ್ನು ಅವನಲ್ಲಿ ಭಿನ್ನವಿಸಿಕೊಳ್ಳಬೇಕು. ಸಾಗುತ್ತೇನೆ.
ಚಿತ್ತ ಜಯ ವೈವಿಧ್ಯಮಯವಾದಂತಹ ಪ್ರಪಂಚವನ್ನು ನಾನು ಕಾಣ್ತಾ ಇದ್ದೇನೆ. ಪುಣ್ಯದ ಫಲ ಬೇಕು ಅಂತ ಎಲ್ಲರೂ ಅಪೇಕ್ಷಿಸ್ತಾರೆ, ಆದರೆ ಪುಣ್ಯದ ಕಾರ್ಯ ಸರ್ವತಃ ಮಾಡುವುದಿಲ್ಲ. ಪಾಪ ಬೇಡ ಹಾಗೆ ಅಂತ ಪಾಪ ಕೆಲಸವನ್ನು ಮಾಡದೆ ಯಾರಾದರೂ ಉಳಿತಾರ? ಅದು ಇಲ್ಲ. ಯಾಕೆ ಹೀಗೆ ಅಂತ ಯೋಚಿಸಿದಾಗ ಮನಸ್ಸಿಗೆ ಕಾಣುವಂಥದ್ದಿದೆ. ಜ್ಞಾನಿನಾವಪಿ ಚೇತಾಂಸಿ ದುರ್ಗೇ ಭಗವತೀ ಸ ಬಲಾದ ಕೃಷ್ಯಮೋಹಾಯ ಮಹಾಮಾಯ ಪ್ರಯಚ್ಛತಿ. ಮಹಾಮಾಯೆಯ ಪ್ರಯತ್ನ ಏನು? ಮಾಯೆಯನ್ನು ಬದುಕಿಸಿ ಮನುಷ್ಯನಾದವನನ್ನು ಆ ಮಾಯೆಯ ಮೋಹದೊಳಗೆ ಸಿಲುಕುವ ಹಾಗೆ ಮಾಡುವುದರಿಂದಲೇ ಇಂತಹ ದ್ವಂದ್ವಗಳೆಲ್ಲ ಕಾಣುವುದಕ್ಕೆ ಕಾರಣವಾಗುತ್ತದೆ. ಪಾಪಿಯಾದವ ಪಾಪಿಯಾಗಿಯೇ ಮುಂದುವರಿತಾನೆ. ಪುಣ್ಯ ಕೆಲಸವನ್ನು ಮಾಡಿದವ ಅವನಿಗೆ ಪುಣ್ಯ ಕಾರ್ಯವನ್ನು ಮಾಡುವುದಕ್ಕೂ ಅಸಾಧ್ಯವಾದಂತಹ ಸ್ಥಿತಿ ನಿರ್ಮಾಣವಾಗಿದೆ ಪ್ರಪಂಚದಲ್ಲಿ. ಅಲ್ಲ, ಇದನ್ನೆಲ್ಲ ಯೋಚಿಸುವಾಗ ಆ ಮಹಾಮಾಯೆ ನನ್ನ ಮೇಲೆ ಕರುಣೆ ಇಟ್ಟಿದ್ದಾಳೆ. ಅದೇ ಒಂದು ಸಮಾಧಾನ ನನಗೆ. ಮಾಯೆಯಿಂದ ಆವೃತವಾದಂತಹ ಸಕಲ ಜೀವಿಗಳ ಮಧ್ಯದಲ್ಲಿಯೂ ಮಾಯಾತೀತನಾಗಿ ನಾನಿರುವ ದಿಸೆಯಿಂದಲೇ ಸಾತ್ವಿಕ ಗುಣಭರಿತನಾದಂತಹ ನಾನು ಸ್ಥಿತಿ ಕಾರಕನಾಗಿ ಈ ಪ್ರಪಂಚದಲ್ಲಿದ್ದೇನೆ. ಲೋಕದಲ್ಲಿರುವಂತಹ ಸ್ಥಿತಿಯನ್ನು ಸದಾಕಾಲ ಮಾಡುವುದಕ್ಕೆ ಬೇಕಾಗಿ ಅವಿರತವಾದಂತಹ ಪ್ರಯತ್ನಗಳು ನನ್ನದು. ಹಾಗೆ ಅಂತ ನಾನೇನು ಸುಖದಿಂದ ಇದ್ದೇನೆಂದು ಭಾವಿಸಿದ್ದ ಹಾಗೇನಲ್ಲ. ಕಡಲಲ್ಲಿ ವಾಸುಕಿ ಶಯನನಾಗಿ ಲಕ್ಷ್ಮಿಯಿಂದ ಕಾಲನ್ನು ಒತ್ತಿಸಿಕೊಳ್ಳುತ್ತಾ ಹಸನ್ಮುಖನಾಗಿ ನಾನಿರುವವ. ಹಾಗೆ ಅಂತ ಮನದಲ್ಲಿ ಯಾವಾಗಲೂ ಆಲೋಚನೆ ಏನು, ಸ್ಥಿತಿ ಹೇಗೆ ನಡೆಯುತ್ತಾ ಉಂಟು ಇದರ ಬಗ್ಗೆಯೇ ಆಲೋಚಿಸುವಂಥದ್ದು. ಏನಂತೆ ಯಾರು ಬರ್ತಾ ಇದ್ದಾರಲ್ಲ, ಜಯ ಜಯ ನಾರಾಯಣ ಲಕ್ಷ್ಮೀ ರಮಣ ಮಧ್ಯದಲ್ಲಿ ಆ ಸುರಪೀಠವನ್ನು ಅಲಂಕರಿಸಿಕೊಂಡಿರಬೇಕಾದವ ಸತ್ಯ ಸ್ವಾಮಿ. ಅಮರಾವತಿಯನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದಿಂತಾದಾಗ ಒಂದು ಕಾಲಕ್ಕೆ ನನಗೆ ಆಶ್ಚರ್ಯವಾಗುತ್ತಾ ಉಂಟು. ಯಾಕೋ? ಸುರಲೋಕದಲ್ಲಿ ನಿನ್ನನ್ನು ಪ್ರತಿಷ್ಠಾಪಿಸಿದವರು ನಾವು ತ್ರಿಮೂರ್ತಿಗಳು. ಹೌದಲ್ಲ? ಲೋಕಗಳಲ್ಲಿರುವಂತಹ ಯಾವತ್ತು ಸಕಲ ಜೀವರಾಶಿಗಳಲ್ಲೂ ಸದಾಕಾಲ ಕೊರೆಯಬೇಕು ಎನ್ನುವಂತಹ ಉದ್ದೇಶದಿಂದ ಅಲ್ಲಿ ಸ್ಥಾಪಿಸಿದ್ದು ನಿನ್ನನ್ನು. ಹಾಗಿದ್ರೆ ಅದನ್ನು ಬಿಟ್ಟುಕೊಂಡು ಇಲ್ಲಿ ಬರಬೇಕು ಅಂತ ಆದ್ರೆ ಕಾರಣ ಏನು ಅಂತ ಗೊತ್ತಿಲ್ಲ. ಹಾಗೆ ಅಂತ ದೂರದಲ್ಲಿ ಬಂದದ್ದನ್ನು ನಿರೀಕ್ಷಿಸಿ ಬಳಿಕ ನಿನ್ನ ಮುಖದತ್ತ ನೋಡ್ತೇನೆ ಅಂತ ಆದ್ರೆ ಯಾಕೆ
ಮ್ಲಾನವಾದಂತಹ ವದನ. ಹೌದು. ಯಾವಾಗ ಸೂರ್ಯ ಮುಳುಗುತ್ತಾನೋ ತಾವರೆ ಹೇಗೆ ಕಂದುತ್ತದೋ ಅದೇ ರೀತಿಯಾದಂತಹ ನನ್ನ ನಿನ್ನ ಸತ್ಯ ಸ್ವಾಮಿ. ಈಗ ಆಗುವುದಕ್ಕೆ ಸಾಧ್ಯವೇ ಇಲ್ಲ ನಿನ್ನ ಸ್ಥಿತಿಯಲ್ಲಿ ನೋಡಿದರೆ. ಶತ ಯಾಗಗಳನ್ನು ಮಾಡುವ ಮೂಲಕವಾಗಿ ಸ್ವರ್ಗವನ್ನು ಪಡೆದಂತಹ ನಿನ್ನಂತಹ ಧೀಮಂತನೊಬ್ಬ ಹೀಗೆ ಕುಂದುತ್ತಾನೆ ಅಂತ ಆದ್ರೆ, ಕುಗ್ಗುತ್ತಾನೆ ಅಂತ ಆದ್ರೆ ಕಾರಣ ಏನು ಅಂತ ಅರ್ಥ ಆಗಲಿಲ್ಲ. ಅಮರಾವತಿಯಿಂದ ಇಲ್ಲಿಗೆ ಬಂದಿದ್ದಿ, ಯಾವ ಕಾರಣಕ್ಕೋಸ್ಕರವಾಗಿ ಬಂದಿದ್ದಿ, ನನ್ನಿಂದ ಏನನ್ನು ನಿರೀಕ್ಷಿಸ ನಿಂತಿದ್ದಿ ಹೇಳ್ತೀಯ? ಶ್ರೀರಮಣಿ ದೇವರ ದೇವ ಶ್ರೀರಮಣಿ ದೇವರ ದೇವ ಸಾರಸಾಕ್ಷನೆ ಬೀರೋ ಕೇಶವ ದಯವ ಸಾರಸಾಕ್ಷನೆ ಬೀರೋ ಕೇಶವ ದಯವ ಅಮರಾವತಿಯೊಳು ಅಸುರರ ತುಳಿದೇವ ಅಮರಾವತಿಯೊಳು ಅಸುರರ ತುಳಿದೇವ ಸುಮನಸರೆಲ್ಲರೂ ಸೋತೋಡಿದರಯ್ಯ ಶ್ರೀರಮಣಿಧವ ಕೇಶವ ಮಾಧವ ಅಚ್ಯುತ ಅನಂತ ಗೋವಿಂದ ನೀಲಮೇಘ ಶ್ಯಾಮ ಹರಿಯ ಜಯತು ಜಯತು ಜಯತು. ಸುರೇಂದ್ರ, ಅಮರಾವತಿಯಲ್ಲಿ ಬಂದಿರುವಂತಹ ಕಷ್ಟಗಳನ್ನು ಏನು ಅಂತ ಆಡಲಿ ದೇವ್ರೆ. ಅಂದ್ರೆ ಅಷ್ಟು ಕಷ್ಟ ಬಂದಿದೆ ಅದಕ್ಕೆ. ಹೌದು ಸ್ವಾಮಿ. ಹೌದು. ದುಷ್ಟನಾಗಿ ಶೋಣಿತಾಪುರದಲ್ಲಿದ್ದಂತಹ ಆ ದಾರಿಕಾಸುರ ನಮ್ಮ ಅಮರಾವತಿಯನ್ನು ಮುಚ್ಚಿದ್ದಾನೆ. ವರಬಲ ಸಂಪನ್ನನಾಗಿದ್ದಾನೆ. ನಮ್ಮವರನ್ನೆಲ್ಲ ಯುದ್ಧದಲ್ಲಿ ಧೃತಿಗಳಿಸಿದ್ದಾನೆ. ಸುಮನಸರೆಲ್ಲ ದಿಕ್ಕಾಪಾಲಾಗಿ ಓಡುವ ಸ್ಥಿತಿ. ನಮಗೋಸ್ಕರ ಇಲ್ಲಿ ಬಂದವರಲ್ಲ ಸ್ವಾಮಿ. ಆದರೆ ಧರೆಯ ಧರ್ಮವನ್ನು ಉಳಿಸುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಅಧರ್ಮವೇ ತಾಂಡವಾಡುವಂತೆ ದಾರಿಕಾಸುರ ಮಾಡುತ್ತಾ ಇದ್ದಾನೆ. ಭುವಿಯ ದಾರಿ ತಪ್ಪಿದೆ, ನೀನೇ ರಕ್ಷಿಸಬೇಕು ಕೇಶವ. ಮಾತುಗಳನ್ನು ಕೇಳುವಾಗ ಮನಸ್ಸಿಗೆ ಬಹಳಷ್ಟು ಸಂತೋಷವಾಗಿದೆ ನನಗೆ. ಸಂತೋಷವಾ ಸ್ವಾಮಿ? ಹೌದಪ್ಪ. ಧರೆಯ ಧರ್ಮವೇ ಹಸುನೀಗಿರುವ ವೇಳೆಯಲ್ಲಿ ನಿಮ್ಮದು ನಸುನಗುವೆ ದೇವ. ಓ, ಯಾಕೆ ಅಂತ ಕೇಳುವುದ? ಯಾಕೆ ಯಾಕೆ ಅಂತ ಕೇಳಿದರೆ ಆ ದಾರಿಕಾಸುರನಿಗೆ ಒಂದು ಅಂತ್ಯಕಾಲ ಬಂತು, ಅದಕ್ಕೋಸ್ಕರ ನಗೆಯನ್ನಾಡಿದ್ ನಾನು. ಈಗ ಸಮಾಧಾನ ಆಯ್ತು. ಹೌದೇ? ಮತ್ತೊಂದು ಉಂಟಯ್ಯ, ನೀನೀಗ ನಿನ್ನದಾದಂತಹ ಸ್ವರ್ಗವನ್ನು ಇಲ್ಲಿ ಬಿಟ್ಟು ಬಂದಿದ್ದಿ ಅಂತ ಹೇಳಿದ್ರೆ, ಸ್ವರ್ಗದಿಂದ ಚ್ಯುತನಾಗಿದ್ದಿ ಅಂತ ಹೇಳಿದ್ರೆ, ಅದ್ರ ಬಗ್ಗೆ ನಾವು ಆಲೋಚನೆ ಮಾಡ್ಬೇಕಾ ಬೇಡವಾ ಹೇಳಂತ. ಅಚ್ಯುತ ಇದ್ದಾನೆ ಅಂತಲೇ ದೇವಲೋಕದಿಂದ ಚ್ಯುತವಾದರೂ ನಮಗೊಂದು ನಂಬಿಕೆ. ಅಚ್ಯುತ ಕೊಟ್ಟದ್ದೇ ಆವಾಗ ದೇವಲೋಕದಲ್ಲಿ ನೀವಿರ್ಬೇಕು ಎಂಬುದಾಗಿ ಕೊಟ್ಟದ್ದು, ತ್ರಿಮೂರ್ತಿಗಳು ಸೇರಿಕೊಂಡು ಕೊಟ್ಟದ್ದು ಅಲ್ವೇ? ಹಾಗಿದ್ರೆ ತ್ರಿಮೂರ್ತಿಗಳಿಂದ ಕೊಡಲ್ಪಟ್ಟಂತಹ ಸಿಂಹಾಸನವನ್ನು ಇನ್ನೊಬ್ಬ ಕಸಿದುಕೊಳ್ತಾನೆ ಅಂತ ಆದ ತ್ರಿಮೂರ್ತಿಗಳಿಗೆ ಬೇಸರ
ಆಗ್ತದೆ ಇಲ್ಲೋ ಹೇಳಂತೆ ಅಲ್ವೇ ಅಲ್ವೇ ಆ. ಹಾಗೆ ಬೇಸರ ಆಗಿತ್ತು ಪ್ರಾರಂಭದಲ್ಲಿ ಆ. ಆದ್ರೆ ಮತ್ತೆ ಸಮಾಧಾನವಾದದ್ದು ಹೇಗೆ ದೇವ? ಅವನಿಗೆ ಕಾಲ ಬಂತು ಆ. ಹಾಗಾಗಿ ನೀವೇನು ಭಯಪಡಬೇಕಾಗಿಲ್ಲ ಆ. ಅದಕ್ಕೋಸ್ಕರ ನನ್ನಲ್ಲಿ ನಾನು ಆ ಸಂತೋಷದ ಮುದವನ್ನು ತಾಳಿದವನೇ ಹೊರತಾಗಿ ಬೇರೇನಲ್ಲ. ಆಗಲಿ ನಿಮಗೆ ದೇವ. ಬಂದಂತಹ ಕಷ್ಟವನ್ನು ನಾನು ಪರಿಹರಿಸಿಕೊಡ್ತೇನೆ. ಆ ದುರುಳನ್ನು ವಧಿಸಿ ಆ. ಧರೆಯ ಧರ್ಮವನ್ನು ಉಳಿಸ್ತೇನೆ. ಸ್ವರ್ಗವನ್ನು ನಿಮಗೆ ಪುನರಪಿ ಒದಗಿಸಿಕೊಡ್ತೇನೆ. ಆ. ನಿಶ್ಚಿಂತರಾಗಿರ್ಬೇಕು. ಹಾಗೆ ಆಗಲಿ ದೇವ. ಆಗಲಿ ಆಗಲಿ. ಇಲ್ಲಿಯೇ ನನ್ನ ಪುರದಲ್ಲಿ ಎದ್ದುಕೊಂಡು ನೋಡಿ ಹೇಗೆ ಅವನ ವಧೆ ಮಾಡ್ತೇನೆ ಅಂತ. ಆಗಲಿ ದೇವ. ಆದೀತಲ್ಲ? ನಾಟಕವನ್ನು ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಜಯ 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 ಜಯ. ಇನ್ನು ಹೀಗೆ ಹೋಗುವ ಕ್ರಮ ಅಂತ ಹೇಳುವ ಕ್ಷೇತ್ರವನ್ನು ಸೇರಿಕೊಳ್ಬೇಕು. ಯಾವುದೇ ರಥವನ್ನು ಏರಬೇಕಾದಂತಹ ಅಗತ್ಯ ಇಲ್ಲ. ಎಲ್ಲಿಂದಲ್ಲಿಗೆ ಹಾರಬಲ್ಲಂತಹ ನನ್ನ ವಾಹನ ಆದಂತಹ ಹೊರಡಿದ್ದಾನೆ. ನೆನೆಸಿದ ಕ್ಷಣದಲ್ಲಿ ನನ್ನ ಎದುರು ಪ್ರತ್ಯಕ್ಷನಾಗಿದ್ದಾನೆ. ಅವನನ್ನು ಏರಿಕೊಂಡು ಎಲ್ಲಿ ತಾನೇ ರಕ್ಕಸ ಇಲ್ಲಿಗಾಗಿ ತೆರಳುತ್ತೇನೆ. ನಿನ್ನನ್ನೇ ಕಾಯುತ್ತಾ ಇದ್ದೆ. ಯಾಕೆ ಗೊತ್ತಾಗಿಲ್ಲ? ಆ ದೇವತೆಗಳು ಕಪಟಿಯಾದ ನಿನ್ನಲ್ಲೇ ದೂರ ನೀಡುತ್ತಾರೆ ಎಂಬುದಾಗಿ ತಿಳಿದಿತ್ತು. ಏಕೆಂದರೆ ವಿಧಾತ ನಮಗೆ ವರವನ್ನಿತ್ತವನು. ಏನು ಆತ ನಮಗೇನೂ ಮಾಡಲಾರ. ಆಮೇಲೆ ಪ್ರಭು ಶಂಕರನು ನಮ್ಮ ದೇವ. ಹಾಗಾಗಿ ಆತನಿಂದಲೂ ನಮಗೆ ಯಾವುದೇ ಭಯವಿಲ್ಲ. ಆದರೆ ನೀನು ಪಂಚಕ ಮೋಸಗಾರ ಮಾತು ನಿನ್ನಲ್ಲುಂಟು. ನೀನು ಸ್ವಲ್ಪ ತಿಳಿದವ ಅಂತ ಎಣಿಸ್ತಾ ಇದ್ದೇನೆ. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದೆಯಲ್ಲ? ಹರಿಹರರಲ್ಲಿ ಭೇದ ಇಲ್ಲ. ಇದು ಲೋಕವಿಖ್ಯಾತವಾದಂತಹ ಮಾತು. ಹರನನ್ನು ಒಪ್ಪುತ್ತಿಂತಾದ್ರೆ ಹರಿಯನ್ನು ನೀನು ಒಪ್ಪಲೇಬೇಕಾಗುತ್ತದೆ. ಹೌದೇ? ಹೌದಪ್ಪ. ಹಾಗಾಗಿ ನಿನ್ನ ಬಗ್ಗೆ ನನಗೂ ಯಾವುದೇ ರೀತಿಯಾದಂತಹ ಕೋಪ ತಾಪ ಏನಿಲ್ಲ. ನನ್ನ ವರದ ಬಗ್ಗೆ ತಿಳಿದಿದೆಯೋ ನಿನಗೆ? ತಿಳಿದಿದೆ. ನಿಮ್ಮ ಮೂವರಿಂದಲೂ ನನಗೆ ಮರಣವಿಲ್ಲ. ಬಂದದ್ದೇ ಅದಕ್ಕೋಸ್ಕರ. ಆಗಿರುವಾಗ ಏನು ನಡೆಸಿದೆಯಲ್ಲ?